ಕೇಳೋದಾದರೆ ಈ ವರ್ಷ ಕೂಡ ರಾಸುಗಳ ರೇಸ್ಗೆ ಸುದೀಪ್ ಅವ್ರನ್ನ ಮತ್ತು ಧ್ರುವ ಸರ್ಜಾ ಅವ್ರನ್ನ ಇನ್ವೈಟ್ ಮಾಡಿದ್ದೀರಾ. ಯಾವ ಮಟ್ಟಕ್ಕೆ ಮಾಡ್ತಾ ಇದ್ದೀರಾ? ಯಾಕಂದರೆ ಇಷ್ಟು ದಿನ ಅಂದರೆ ವರ್ತೂರು ಸಂತೋಷು ನಿಮ್ಮಲ್ಲಿರ್ತಕ್ಕಂಥ ಒಂದು ಇದನ್ನು ನಿಮ್ಗೇನಿದೆ ನಿಮ್ಮ ಆಶಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅದೊಂದು ವೇದಿಕೆ ಆಗಿತ್ತು. ಇವಾಗ ನಿಮಗೆ ಸಾಕಷ್ಟು ಜನ ಬೆಂಬಲ ಕೊಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಸೊ ಏನೆಲ್ಲ ಕನಸುಗಳಿದೆ? ನ್ಯಾಷನಲ್ ಲೆವೆಲ್ ರೇಸ್ ಮಾಡೋದು. ಮತ್ತು ಸುಮಾರು ಜನ ನನಗೆ ನಾನು ಕೊಡ್ತೀನಿ ಮಾಡಿದ್ರು. ಆ ದುಡ್ಡನ್ನ ಈ ಕೈಯಲ್ಲಿ ಏನಾದರೂ ನಾನು ಯಾರ ಹತ್ರ ಆದರೂ ₹1 ದುಡ್ಡು ಮುಟ್ಬಿಟ್ರೆ ಈ ಸಲ ಮಾಡೋ ರೇಸು ಅಣ್ಣ, ಇನ್ನು ಮುಂದೆ ಮಾಡೋ ರೇಸ್ಗಳು ಅದಕ್ಕೆ ನೀವೇ ಸಾಕ್ಷಿ. ಯಾರು ಏನು ಕೊಡಬೇಕೋ ಅದು ಯಾರಿಗೆ ಎಲ್ಲಿ ಸಲ್ಲಬೇಕೋ ಅಲ್ಲೇ ಸಲ್ಲಿಸ್ತೀನಿ. ದುಡ್ಡು ₹1 ತಗೊಂಡಿರೋ ರೇಸು ಜನಗಳ ಮುಖಾಂತರನೇ ನಂದು ಹಾಕಿ ಜನಗಳು ಹಾಕಿ ಏನು ಹೆಂಗೆ ಮಾಡ್ಬೋದು ರೇಸ್ ಅಂತ ತೋರಿಸ್ತೀನಿ ಅಣ್ಣ. ಯಾಕಂತಂದರೆ ನಾನು ಟೈಮ್ ಬಿಟ್ಟು ಊಟ ಬಿಟ್ಟು ಮನೆ ತಿರುಗಿದ್ದೀನಿ ಅಣ್ಣ. ಅವತ್ತೂ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಈ ಕೈ ಎತ್ತಿದ್ರು ಅಂತ ನಾನು ಹೇಳಕ್ಕೆ ಬರಲ್ಲ. ಅವ್ರಿಗೆ ಏನು ಅನಿಸ್ತು ಮಾಡಿದ್ರು. ಅವತ್ತೂ ನಾನು ಧೃತಿ ಕೆಡ್ದಿರ ಯಾರೂ ₹1 ಅಣ್ಣ ನನಗೆ ಮೋಸ ಮಾಡ್ದೆ ಕೊಟ್ಟಿಲ್ಲ ಅಂತ ಹೇಳಂಗೆ ಮಾಡ್ಕೊಂಡಿಲ್ಲ. ಕೇಳ್ರಿ ಬಂದು ಅಷ್ಟು ಮಾಡಿದ್ರು. ಇವತ್ತು ಜನನೇ ನಾನು ನಿಂತು ಸಪೋರ್ಟ್ ಅವರೇ ಮಾಡೋಣ ನಾನಿದ್ದೀನಿ ಅಂದವಾಗ ಅವ್ರ ಮುಖಾಂತರನೇ ಮಾಡ್ತೀನಿ ಅಣ್ಣ. ಪ್ರೈಸ್ಗಳು ಯಾರು ಕೊಡ್ತಾರೋ ಅವ್ರದ್ದೇ ಹೆಸ್ರು ಹಾಕಿ ಅವ್ರದ್ದೇ ಹಾಕಿ ಅವ್ರ ಕೈಯಲ್ಲೇ ಕೊಡಿಸ್ತೀನಿ. ಅನ್ನದಾನಕ್ಕೆ ಯಾರೇ ಬರಲಿ ಉಪ್ಪೊಂದು ಬಿಟ್ಟು ಇನ್ನೇನು ಬೇಕಾದರೂ ತಂದಲ್ಲಿ ಡೊನೇಟ್ ಮಾಡಲಿ, ಜನ ಊಟ ಮಾಡಲಿ. ನಾನು ಅನ್ನ ಹಾಕ್ದಿದ್ದು ಕಾರ್ಯ ಇವತ್ತವರೆಗೂ ಮಾಡಿಲ್ಲ, ಮುಂದೇನೂ ನಾನು ಮಾಡಲ್ಲ. ಅನ್ನ ಹಾಕಬೇಕು, ಕಾರ್ಯ ಮಾಡಿದಾಗ ಅನ್ನ ಹಾಕಬೇಕು. ಇವಾಗ ಇಲ್ಲಿ ಬಂದಿರೋರ್ಗೂ ಅಷ್ಟೇ ನನ್ನ ಮನಸ್ಸಿಗೆ ಏನಂತಂದರೆ ಜ್ಯೂಸ್ಗಳೆಲ್ಲ ತಂದಿಕ್ಕವ್ರೆ. ನನಗೆ ಈ ಟೈಮಲ್ಲಿ ಏನೋ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ. ನಾನೇ ಇನ್ನೂ ಕರೆಕ್ಟಾಗಿ ಇದ್ದಿಲ್ಲ. ನನಗೆ ಅದೊಂದು ನಮ್ಮ ತಾತನವ್ರ ಕಾಲದಿಂದ ಏನಂತಂದರೆ ಯಾರೇ ಬರಲಿ ಊಟ ತಿಂದು ನಡೀರಿ ಅಂತ ಹೇಳಿದ್ದು ಮನೆಯೆಲ್ಲ ನಮ್ಮದು. ಕೈ ತೊಳ್ಕೊಂಡು ನಡೀರಿ ಆಗೈತೆ ಅಂತ ಬೆಳೆದ್ದು. ನಮ್ಮ ತಾಯಿಯವ್ರನ್ನ ಹಿಂಗೆ ಹೇಳ್ತೀನಿ ಅಂತಲ್ಲ, ಎಷ್ಟೋ ಮುದ್ದೆ ಮಾಡೋಕ್ಕವರು ಒಂದೊಂದು ಮುದ್ದೆ ಇಷ್ಟಪಡ. ನಮ್ಮ ತಾಯಿ ಮಾಡೋ ಮುದ್ದೆ ನೀವು ಒಂದು ಮುದ್ದೆ ತಿಂದರೆ ಬೇರೆ ಐಟಮ್ ತಿನ್ನೋಕ್ಕಾಗಲ್ಲ. ಹಂಗೆ ಬಾಳಿದ ಮನೆ ನಮ್ಮದು. ಇವತ್ತು ನಮ್ಮನ್ನಂತಾರೆ ಯಾವ ರೈತರು ಯಾವುದು ಏನೋ ಪುಟ್ಕೋಸಿಗಳು ಬಚ್ಚಾಗಳು ಏನೇನೋ ಯೂಸ್ ಮಾಡೋರಂತೆ ವರ್ಡ್ಸು. ಅದೆಲ್ಲ ಅವ್ರಿಗೆ ಸಲ್ಲಲಿ, ಅವರೇ ಅದಕ್ಕೆ ಅರ್ಹರು. ಅದನ್ನೆಲ್ಲ ತಗೊಳಕ ದೊಡ್ಡ ಮನುಷ್ಯರು ಅವರೇ ತಗೊಂಡ್ಲಿ. ಅವ್ರ ಹೆಸ್ರುಗಳಂತೂ ನಾನು ಬಾಯಲ್ಲಂತೂ ಹೇಳಲ್ಲ. ನನ್ನ ಫ್ಯಾನ್ಸು ಅಂತ ಯಾರಿದ್ರೆ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳೋದು, ತುಚ್ಛ ಮನಸ್ಸು ಇರ್ತಕ್ಕಂಥವ್ರ ಹೆಸ್ರುಗಳಂತೂ ಹೇಳಕ್ಕೆ ಹೋಗ್ಬೇಡ್ರಿ. ನಾವು ಗಂಜಲದಲ್ಲಿ ತೊಳ್ಕೊಬೇಕು ಬಾಯಿಗಳನ್ನ. ದಯವಿಟ್ಟು ನೀವೆಲ್ಲರೂ ನಾನು ಕೇಳ್ಕೊಳೋದು ಒಂದೇ, ಕಾಲೈ ತಸ್ಮೈ ನಮಃ. ಕಾಲನೇ ಕೊಡ್ತದೆ ಉತ್ತರ. ಏನಣ್ಣ ನನ್ನ ಮೇಲೆ ಎಷ್ಟೋ ಮಾಡಿದ್ರು, ಇವತ್ತು ಉತ್ತರ ಏನಣ್ಣ ಜನಸಾಗರ. ಇವತ್ತು ಅದಕ್ಕೆ ನಾನು ಇದಾಗಬೇಕು. ಅದಕ್ಕೋಸ್ಕರ ಏನೇ ಬರಲಿ ಈ ಕಾರ್ಯನ ಯಶಸ್ವಿಯಾಗಿ ನಿಮ್ಮ ಮಾಧ್ಯಮದವ್ರ ಸಪೋರ್ಟ್ ಬೇಕೇ ಬೇಕು. ಯಾಕಂತಂದರೆ ನಾನು ಹೊರಗಡೆಯಿಂದ ಬರಬೇಕಾದ್ರೆ ಈಗಲ್ ಸಂಸ್ಥೆಯವರು ಒಂದು ಮಾತು ಹೇಳ್ತಾರೆ, ಒಂದು ಸುಂದರವಾದ ಹುಡುಗಿನ ಕತ್ಲೆನಲ್ಲಿ ಕಣ್ಣು ಹೊಡೆದ್ರೆ ಕಾಣಿಸುತ್ತಾ? ಅದು ಇಲ್ಲ. ಆ ರೀತಿಯಲ್ಲಿ ಒಂದು ಕಾರ್ಯ ಅನ್ನೋದು ನಾನು ಮಾಡಿದವಾಗ ಅದು ಜನಕ್ಕೆ ಎಲ್ರಿಗೂ ಕೇಳಿ ತಲುಪಿಸಿ ಅದು ನೀವು ಮಾಧ್ಯಮ ಮುಖಾಂತರ ಮಾಡಬೇಕು. ದಯವಿಟ್ಟು ನೀವು ಬಂದು ಇಲ್ಲಿವರೆಗೂ ನನಗೆ ಇಷ್ಟೊತ್ತು ಸಮಯ ಕೊಟ್ಟು ನೀವು ಮಾಡಿದ್ಕೆ ದೇವ್ರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಒಳ್ಳೆಯದಾಗಲಿ.